ಎಲ್ಲರಿಗೂ ನಮಸ್ಕಾರ. ನಾನು ಅನ್ನಪೂರ್ಣ ಶಾನ್ಭು. ಮಯೂರ ತಂಡ ಆಯೋಜಿಸಿರುವಂತಹ ಶ್ರಾವಣ ಮಾಸ ಧಾರ್ಮಿಕ ಆಚರಣೆಗಳ ಮಹತ್ವ ಅನ್ನುವ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ನಾನೀಗ ನಿಮ್ಮ ಮುಂದೆ ಇದ್ದೇನೆ. ಶ್ರಾವಣ ಮಾಸಕ್ಕೆ ನಮ್ಮ ಹಿಂದೂ ಪಂಚಾಂಗದಲ್ಲಿ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಶ್ರಾವಣ ಮಾಸ ಬಂತು ಅಂದ್ರೆ ಎಲ್ಲರಿಗೂ ತುಂಬಾ ಖುಷಿ, ಅದರಲ್ಲೂ ಹೆಂಗಸರಿಗೆ ತುಂಬಾ ಖುಷಿ. ಯಾಕಂದ್ರೆ ಶ್ರಾವಣ ಬರ್ತಿದ್ದಾಗೆ ಸಾಲು ಸಾಲು ಹಬ್ಬಗಳು ಬರುತ್ತೆ. ಮೊದಲಿಗೆ ಬರುವಂತಹ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬ ಪ್ರಕೃತಿ ಹಾಗೂ ಮನುಷ್ಯನ ನಡುವಿನ ಸಂಬಂಧವನ್ನ ಸಂಭ್ರಮಿಸುವಂತಹ ಹಬ್ಬ. ತುಳುನಾಡಿನಲ್ಲಿ ನಾಗರಾಧನೆಗೆ ವಿಶೇಷವಾದ ಸ್ಥಾನಮಾನ ಇರುವುದರಿಂದ ಇಲ್ಲಿನ ಜನರಾದ ನಾವೆಲ್ಲ ನಾಗರ ಪಂಚಮಿಯನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಭಕ್ತಿಯಿಂದ ತನು ಹಾಕಿ ನಾಗದೇವರನ್ನ ಆರಾಧಿಸುತ್ತೇವೆ ಆ ದಿನ. ನಂತರ ಬರುವಂತದ್ದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಆ ದಿನ ಹೆಣ್ಣು ಮಕ್ಕಳು ಲಕ್ಷ್ಮಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಬಗೆ ಬಗೆಯ ನೈವೇದ್ಯವನ್ನ ತಯಾರಿಸಿ ದೇವಿಗೆ ಅರ್ಪಿಸಿ ನಮ್ಮ ಮನೆಯಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲ ನೆಲೆಸಲಿ ಅಂತ ದೇವಿಯಲ್ಲಿ ಬೇಡ್ಕೊಳ್ತಾರೆ. ಹಾಗೆಯೇ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳು ಮಂಗಳ ಗೌರಿ ವ್ರತವನ್ನು ಕೂಡ ಕೈಗೊಳ್ತಾರೆ. ಇನ್ನು ಶ್ರಾವಣ ಮಾಸದಲ್ಲಿ ಬರುವ ಇನ್ನೊಂದು ವಿಶೇಷ ಹಬ್ಬ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅದರಲ್ಲಿ ನಮ್ಮ ಉಡುಪಿಯವರಿಗೆ ಅದು ಇನ್ನೊಂದು ಕೈ ಹೆಚ್ಚು. ಯಾಕಂದ್ರೆ ಶ್ರೀಕೃಷ್ಣನ ಊರಲ್ವಾ ನಮ್ಮ ಉಡುಪಿ. ಹಾಗಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಮರುದಿನದ ವಿಟ್ಲಪಿಂಡಿ, ಆ ದಿನ ಮೊಸರು ಕುಟಿಕೆ ಇರ್ತದೆ, ಹುಲಿ ವೇಷ, ಬೇರೆ ಬೇರೆ ರೀತಿಯ ವೇಷಗಳು, ಹಾಗೆ ವಿಜೃಂಭಣೆಯಿಂದ ಜನ್ಮಾಷ್ಟಮಿಯನ್ನ ಇಲ್ಲಿ ಆಚರಿಸಲಾಗುತ್ತೆ. ಇನ್ನೊಂದು ವಿಷಯ ಅಂದ್ರೆ ಶಿವದೇವನಿಗೆ ಈ ಶ್ರಾವಣ ಮಾಸ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ಸಸ್ಯಾಹಾರವನ್ನ ಪಾಲಿಸ್ತಾರೆ. ಸಾಮಾನ್ಯವಾಗಿ ಮಾಂಸಾಹಾರ ತಿನ್ನುವವರು ಕೂಡ ಆ ಒಂದು ತಿಂಗಳು ಮಾಂಸಾಹಾರವನ್ನ ತ್ಯಜಿಸಿ ಸಸ್ಯಾಹಾರಿಗಳಾಗಿ ಕಟ್ಟುನಿಟ್ಟಾಗಿ ಪಾಲಿಸಿ ಶಿವದೇವರಿಗೆ ವ್ರತವನ್ನ ಮಾಡ್ತಾರೆ. ಹಾಗೂ ಶ್ರಾವಣ ಸೋಮವಾರ ಉಪವಾಸ ಇದ್ದು ಶಿವದೇವರನ್ನ ಆರಾಧಿಸಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವ ನಂಬಿಕೆ ಕೂಡ ಜನರಲ್ಲಿದೆ. ಇದೆಲ್ಲ ಒಂದು ಹಬ್ಬಗಳ ಆಚರಣೆಗಳ ಬಗ್ಗೆ. ಆದ್ರೆ ಈ ಹಬ್ಬಗಳ ಮಹತ್ವ ಏನು, ನಾವ್ ಯಾಕೆ ಅದನ್ನ ಆಚರಿಸಬೇಕು ಅಂತ ಕೇಳಿದ್ರೆ, ನಮ್ಮ ಬೇರುಗಳನ್ನ ಗಟ್ಟಿಗೊಳಿಸುವುದಕ್ಕೆ ನಾವು ಈ ಹಬ್ಬಗಳನ್ನ ಆಚರಿಸಬೇಕು. ಒಂದು ಮರ ಎಷ್ಟೇ ದೊಡ್ಡದಾಗಿದ್ರೂ ಅದರ ಬೇರು ಸದೃಢವಾಗಿದ್ದಾಗ ಮಾತ್ರ ಮರ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ. ಹಾಗೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂತ ಈ ಹಬ್ಬ ಆಚರಣೆಗಳು, ಪೂಜಾ ವಿಧಾನಗಳನ್ನೆಲ್ಲ ನಾವು ಪಾಲಿಸಿದಾಗ ಮಾತ್ರ ನಮ್ಮ ಧರ್ಮ ಗಟ್ಟಿಯಾಗಿ ನಮ್ಮ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಈಗಾಗಲೇ ನಮ್ಮ ಜೀವನ ಶೈಲಿ ಆಧುನಿಕತೆಗೆ ಎಷ್ಟು ಹೊಂದಿಕೊಂಡು ಬಿಟ್ಟಿದೆ, ಮಾರ್ಪಾಡಾಗಿದೆ ಅಂದ್ರೆ ಸಾಕಷ್ಟು ಒಂದಷ್ಟು ಆಚರಣೆಗಳು ನಮ್ಮಿಂದ ಬಿಟ್ಟು ಹೋಗಿದೆ ಅನ್ನೋದು ಖೇದಕರ ಸಂಗತಿ. ಆದ್ರೂ ನಮ್ಮಿಂದ ಸಾಧ್ಯವಾದಷ್ಟು ನಮಗೆ ಅನುಕೂಲ ಇರುವ ಚೌಕಟ್ಟಿನಲ್ಲಿಯೇ ಹಿಂದಿನವರು ನಡೆಸಿಕೊಂಡು ಬಂದ ಪೂಜಾ ವಿಧಾನ ಆಗಿರ್ಲಿ, ಆಚರಣೆ ಆಗಿರ್ಲಿ, ಅದನ್ನ ನಾವು ಮುಂದುವರಿಸಿಕೊಂಡು ಹೋಗುವಂತಹ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಾವು ಇವತ್ತು ಆ ಪ್ರಯತ್ನ ಮಾಡಿ ಉಳಿಸಿದ್ರೆ ನಾಳೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ಕೇವಲ ಬಾಯಿ ಮಾತಿನಲ್ಲಿಯೋ ಅಥವಾ ಹೀಗೆ ಹೇಳಿದ್ರೆ ಏನು ಉಪಯೋಗ ಇಲ್ಲ. ನಾವು ಮಾಡಿ ತೋರಿಸಬೇಕು ಅಂತಹ ಆಚರಣೆಗಳನ್ನ. ಹಾಗಾಗಿ ನಂತರ ಅವ್ರು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಈಗ ಅಡಿಗೆ ವಿಷಯಕ್ಕೆ ಬಂದ್ರೆ, ನಾಗರ ಪಂಚಮಿ ದಿನ ನಾವು ಹಾಲ್ಬಾಯಿ ಮತ್ತೆ ಅರಿಶಿನಲ್ಲಿ ಕಡುಬು ಮಾಡ್ತೇವೆ. ಜನ್ಮಾಷ್ಟಮಿಗೆ ಉಂಡೆ ಚಕ್ಕುಲಿ ಮಾಡ್ತೇವೆ. ಚೌತಿ ಹಬ್ಬದಲ್ಲಿ ಕಡುಬು ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೇವೆ. ಹೀಗೆ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ಅಡುಗೆ, ಬೇರೆ ಬೇರೆ ಪೂಜಾ ವಿಧಾನಗಳು, ಹಾಗೆ ಒಂದೊಂದು ದೇವರನ್ನ ಒಂದೊಂದು ರೀತಿಯಲ್ಲಿ ನಾವು ಆರಾಧಿಸ್ತೇವೆ. ಅದನ್ನೆಲ್ಲ ನಾವು ಮಾಡಿ ತೋರಿಸಿದ್ರೆ ನಾಳೆ ಮಕ್ಕಳು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಹಾಗೆಯೇ ಇಂದಿನ ಮಕ್ಕಳೇ ನಾಳೆಯ ಧರ್ಮಪಾಲಕರು ಕೂಡ. ನಮ್ಮ ಮಕ್ಕಳನ್ನ ನಾಳೆಗೆ ಸಿದ್ಧಗೊಳಿಸುವ ಒಂದು ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲರೂ ಅದನ್ನ ನಿಭಾಯಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೇನೆ. ನನ್ನ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಮಂತ್ರಣ ವೇದಿಕೆಗೆ ಹಾಗೂ ಮಯೂರ ತಂಡಕ್ಕೆ ನನ್ನ ಧನ್ಯವಾದಗಳು.